ನಮಸ್ತೆ ಸರ್, ಇವತ್ತು ಈ ಕನವರಿಕೆ ಅಂತ ಒಂದು ಸಿನಿಮಾ ನೋಡಿದ್ರಿ, ನಿಮ್ಮ ಅಭಿಪ್ರಾಯನ ಮುಕ್ತವಾಗಿ ಹೇಳ್ಬೋದು ನೀವು. ಚಿತ್ರ ಟೈಟ್ ಕಟ್ಟಾಗಿದೆ. ಯಾಕೆಂದರೆ ಬರೀ ದುಡ್ಡಿಂದಲೇ ಎಲ್ಲರೂ ಮಾಡ್ಕೊಳಕ್ಕಾಗಲ್ಲ ಅಂತ ದುಡ್ಡು ಅಂತ ಹೋಗ್ತಾ ಇರುತ್ತೆ. ನನಗೆ ಇವರು ಅಲ್ಲ ಆಗ್ಬೋದು, ಚೆನ್ನಾಗಿ ಒಳ್ಳೆ ಸಾರಾಂಶ ಇದೆ. ಇದರಂತೂ ಈ ಮಟ್ಟಕ್ಕೆ ಆಕ್ಟಿಂಗ್ ಮಾಡ್ತೀನಿ ಜನ ನಿಜವಾಗಿ ಇವಾಗ ನೋಡ್ತಾ ಜನ ಜಾಸ್ತಿ ಆಗುತ್ತೆ. ಮತ್ತು ಬೇರೆ ಹೋಗಿ ಒಂದು ಸಾರಿ ನೋಡೋದ್ಮೇಲೆ ವಿಚಾರ ಖಂಡಿತ ಆಗುತ್ತೆ. ಒಳ್ಳೆಯ ಅಚೀವ್ಮೆಂಟ್ಸ್ ಅಂತ ಖಂಡಿತ ಬರುತ್ತೆ. ಮತ್ತು ಜನಗಳಿಗೆ ಏನು ತಪ್ಪಿದೆ ಅನ್ನೋಕ್ಕೆ ಹೇಳೋದು ಉಳಿಸೋದಿಲ್ಲ. ಈಗಾಗಲೇ ಸ್ವಲ್ಪ ತಪ್ಪು ಈ ಪಿಕ್ಚರ್ ತಕ್ಕಲೆ ಅವ್ರು ಇಟ್ಕೊಂಡ್ರೆ ಸಾಕು. ಥ್ಯಾಂಕ್ ಯು ಸರ್. ಏನು ಬೆಲೆ ಏನು ಗೊತ್ತಾಗಿದೆ. ಕನವರಿಕೆ ಪಿಕ್ಚರು ಹೆಸರು ಟೈಟ್ಲಂಗೆ ಡೇ ಡ್ರೀಮರ್ಸ್ ಅಂತ ಅದ್ರಲ್ಲಿ ಕನಸು ಕಂಡುಕೊಂಡು ಇರೋ ಸಮಯನ ವ್ಯರ್ಥ ಮಾಡಿಕೊಂಡು ಜೀವನ ವೇಸ್ಟ್ ಮಾಡ್ಕೊಂಡು ನಂತರ ಪಶ್ಚಾತ್ತಾಪ ಪಡೋದ್ರ ಬದಲಾಗಿ ಇರೋ ಸಮಯನ ಸರಿಯಾಗಿ ಉಪಯೋಗಿಸ್ಕೊಂಡು ಹಳ್ಳಿಗಳ ಕಡೆ, ಹಳ್ಳಿಯೇ ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ. ಸೊ ಅಂಥ ಒಂದು ಹಳ್ಳಿಯಲ್ಲಿರ್ತಕ್ಕಂಥ ಜನ ಕೃಷಿ ಮಾಡ್ತಾ ಅವರು ಎಲ್ಲರಿಗೂ ಅನ್ನದಾತರಾಗಿ ಇರಲಿ ಅಂತೇಳಿ ನನ್ನ ಅಭಿಪ್ರಾಯ. ಹಾಗೆ ದೊಡ್ಡವ್ರಿಗೆ ಹಿರಿಯರಿಗೆ ಎಲ್ಲರಿಗೂ ಗೌರವ ಕೊಡಬೇಕು. ದುಡ್ಡು ಬಂದ ತಕ್ಷಣ ಅವ್ರಿಗೆ ಗೌರವ ಕೊಡದೆ ಅಗೌರವದಿಂದ ನಡ್ಕೊಳ್ಳೋದು, ಈ ರೀತಿಯಾದಂಥ ಒಂದು ಕೆಲವೊಂದು ಇವತ್ತಿನ ಪ್ರಸ್ತುತ ಪ್ರಪಂಚದಲ್ಲಿ ನಡೀತಾ ಇರುವಂಥ ಒಂದು ಕಥೆ ಹಿನ್ನೆಲೆಯನ್ನು ತೊಗೊಂಡು ಮಾಡಿದ್ದೀವಿ. ಚೆನ್ನಾಗಿ ಮಾಡಿದ್ದೀವಿ. ಇದಕ್ಕೆ ಸ್ವಲ್ಪ ಮ್ಯೂಸಿಕ್ಕು ಮತ್ತು ಸ್ಕ್ರೀನ್ ಪ್ಲೇ ಮತ್ತು ಡೈಲಾಗ್ ಡೆಲಿವರಿ ಸ್ವಲ್ಪ ಚೆನ್ನಾಗಿದ್ದರೆ ಈ ಪಿಕ್ಚರ್ ನಿಜವಾಗ್ಲೂ ಚೆನ್ನಾಗಿರ್ತಾ ಇತ್ತು ಅಂತ ನನ್ನ ಅಭಿಪ್ರಾಯ. ಯಾವಾಗಲೂ ಮುಂದೆ ಇದ್ದೇ ಇರುತ್ತೆ, ಎಲ್ಲ ಬಿಗಿನಿಂಗ್ ಅಂತ ಹೇಳ್ತಾ ಮುಂದೆ ಒಳ್ಳೆಯದಾಗಿ ಅಂತೇಳಿ ಆಶಿಸ್ತೀನಿ. ಸರ್, ತಮ್ಮ ಹೆಸರು ಹೇಳ್ಬೋದಾ? ಥ್ಯಾಂಕ್ ಯು ಸರ್. ನಮಸ್ತೆ. ನಮ್ಮ ಜನರ ಅಭಿಪ್ರಾಯ ಹೇಗೆ ಇರಲಿ, ಏನೇ ಇರಲಿ, ಸಮಾಜಕ್ಕೆ ಬೇಕಾದಂಥ ಒಂದು ಒಳ್ಳೆಯ ಸಂದೇಶ ಇದೆ. ಆ ಸಂದೇಶಕ್ಕೋಸ್ಕರ ಆದರೂ ಎಲ್ಲರೂ ಬಂದು ಎಲ್ಲರನ್ನ ನೋಡಬೇಕು. ಇದರಿಂದ ಜನಗಳಿಗೆ ದುಡ್ಡಿನ ಬೆಲೆ ಏನು, ಗುರುಗಳ ಬೆಲೆ ಏನು, ಮತ್ತು ರೈತರು ಮೇಯ್ನು ದುಡಿಯೋದು, ರೈತರು ಎಷ್ಟು ಕಷ್ಟಪಟ್ಟು ದುಡಿತಾರೆ, ದುಡ್ಡಿಗಾಗಿ ಯಾರು ದುಡಿತಾರೆ, ಅನ್ನಕ್ಕಾಗಿ ಯಾರು ದುಡಿತಾರೆ, ಇದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಈ ಸಂದೇಶಗಳು ಎಲ್ಲರಿಗೂ ಬೇಕಾಗಿರೋಂಥದ್ದು. ದಯವಿಟ್ಟು ಎಲ್ಲರೂ ಇನ್ನೊಂದ್ಸಲಿ ನಮ್ಮ ನೋಡಬೇಕು ಅಂತ